SSLC ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಚಾನಲ್ಗೆ ಸ್ವಾಗತ. ಸೊ ಸ್ನೇಹಿತರೆ, ಇವತ್ತು ನಾನು ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಇದು ಬಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಡಲ್ ಕ್ವಶನ್ ಪೇಪರ್. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದಕ್ಕೂ ಮುಂಚೆ ನೀವು ನಮ್ಮ ವಿಕೀಸ್ ಮೀಡಿಯಾ ಚಾನಲ್ಗೆ ಹೊಸಬ್ರಾಗಿ. ಸೊ ಸ್ನೇಹಿತರೆ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾಡಲ್ ಕ್ವಶನ್ ಪೇಪರ್. ಸೊ ಇದು ಬಂದು 2024 ಮತ್ತು 2025 ಬೋರ್ಡ್ ಮಾಡಲ್ ಕ್ವಶನ್ ಪೇಪರ್ ಆಗಿದೆ. ಸೊ ನಿಮ್ಗೇನಾದರೂ ಈ ಮಾಡಲ್ ಕ್ವಶನ್ ಪೇಪರ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕುತ್ತೇನೆ. ಸೊ ದಯವಿಟ್ಟು ಚೆಕ್ ಮಾಡಿ. ಸೊ ನಮ್ಮ ಮೊದಲನೇ ಮೇನ್ ಬಂದು ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಬಂದು 4 ಕ್ವಶನ್ ಕೊಡ್ತಾರೆ. ಸೊ 4 ಕ್ವಶನ್ ನೀವು ಕರೆಕ್ಟಾಗಿ ಬರೆದೆ 4 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ ಸೆಕೆಂಡ್ ಮೇನ್ ಬಂದು ಡೂ ಆ್ಯಸ್ ಡೈರೆಕ್ಟೆಡ್. ಸೊ ಇದು ಬಂದು 12 ಕ್ವಶನ್ ಕೊಡ್ತಾರೆ. 12 ಕ್ವಶನ್ನಲ್ಲಿ ನೀವು 12 ಕರೆಕ್ಟಾಗಿ ಬರೆದ್ರೆ 12 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ ಮೂರನೇ ಮೇನ್ ಬಂದು ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್. ಸೊ ಇದು ಬಂದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ ಏನು ಎರರ್ಸ್ ಅಂತ ಹುಡುಕಬೇಕು. ಸೊ ಇದನ್ನು ನೀವೇನಾದರೂ ಕರೆಕ್ಟಾಗಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ 4ನೇ ಮೇನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್. ಸೊ ಇದು ಬಂದು 7 ಕ್ವಶನ್ ಕೊಟ್ಟಿರ್ತಾರೆ. ಸೊ 7 ಕ್ವಶನಲ್ಲಿ 2 ಕ್ವಶನ್ 6 ಕೊಟ್ಟಿರ್ತಾರೆ. ಸೊ ನೀವೇನಾದರೂ ಕರೆಕ್ಟಾಗಿ 7 ಕ್ವಶನ್ ಬರೆದ್ರೆ ನಿಮಗೆ ಪಕ್ಕ 14 ಮಾರ್ಕ್ಸ್ ಬಂದೇ ಬರ್ತದೆ. ಸೊ 5ನೇ ಮೇನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 and 6 ಸೆಂಟೆನ್ಸಸ್ ಈಚ್. ಸೊ ಇದು ಬಂದು 2 ಕ್ವಶನ್ ಕೊಟ್ಟಿರ್ತಾರೆ. ಸೊ 2 ಕ್ವಶನ್ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ 6th ಮೇನ್ ಬಂದು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಇದು ಬಂದು 4 ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಏನೇನು ಕ್ವಶನ್ ಕೇಳ್ತಾರೋ ಅದನ್ನು ಆನ್ಸರ್ಸ್ ನಾವು ಬರೀಬೇಕು. ಸೊ ಇದನ್ನು ನೀವೇನಾದರೂ ಕರೆಕ್ಟಾಗಿ ಬರೆದ್ರೆ ನಿಮಗೆ 12 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ 7ನೇ ಮೇನ್ ಬಂದು ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇದು ಬಂದು ಒಬ್ರದ್ದು ಪ್ರೊಫೈಲ್ ಕೊಟ್ಟಿರ್ತಾರೆ, ಅದನ್ನು ನಾವು ಪ್ಯಾರಾಗ್ರಾಫಾಗಿ ಬರೀಬೇಕು. ಸೊ ಇದು ತುಂಬ ಈಸಿ. ಇದೇನಾದರೂ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ 8ನೇ ಮೇನ್ ಬಂದು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇದು ಬಂದು ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಆದರೆ ಸ್ವಲ್ಪ ಕ್ಲೂಸ್ ಕೊಟ್ಟಿರ್ತಾರೆ, ಒಂದೊಂದು ಸ್ವಲ್ಪ ಎರರ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಕರೆಕ್ಟಾಗಿ ಪ್ಯಾರಾಗ್ರಾಫಾಗಿ ಬರೆದ್ರೆ ನಮಗೆ 3 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ 9ನೇ ಮೇನ್ ಬಂದು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಸೊ ಇದು ಬಂದು ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಸೊ ಆ ಪಿಕ್ಚರ್ನ ನಾವು ಕರೆಕ್ಟಾಗಿ ಪ್ಯಾರಾಗ್ರಾಫ್ ಥರ ಬರೀಬೇಕು. ಸೊ ಇದರಲ್ಲಿ ಆಲ್ಟರ್ನೇಟಿವ್ ಕ್ವಶನ್ ಕೊಟ್ಟಿದ್ದಾರೆ, ಅಂದರೆ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಓನ್ಲಿ. ಸೊ 33ನೇ ಕ್ವಶನ್ ಬದಲು ಯೂಸ್ ದ ಫಾಲೋಯಿಂಗ್ ಫ್ರೇಸಲ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಆಫ್ ಯುವರ್ ಓನ್. ಸೊ ಇದು ಬಂದು 3 ವರ್ಡ್ ಸೆಂಟೆನ್ಸಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಕರೆಕ್ಟಾಗಿ ಬರೀಬೇಕು. ಸೊ ನೀವೇನಾದರೂ ಕರೆಕ್ಟಾಗಿ ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ 10ನೇ ಮೇನ್ ಬಂದು ಕೋಟ್ ಫ್ರಮ್ ಮೆಮೊರಿ. ಸೊ ಇದು ಬಂದು 2 ಪೊಯಮ್ ಕೊಟ್ಟಿರ್ತಾರೆ. 2 ಪೊಯಮಲ್ಲಿ ನೀವೇನಾದರೂ 1 ಪೊಯಮ್ ಆದರೂ ಕರೆಕ್ಟಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಪಕ್ಕ ಬರ್ತದೆ. ಸೊ 11th ಮೇನ್ ಬಂದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಸೊ ಇದು ಬಂದು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಸೊ ಒಂದು ಪ್ಯಾಸೇಜಲ್ಲಿ 2 ಕ್ವಶನ್ ಕೊಟ್ಟಿರ್ತಾರೆ. ಸೊ 2 ಕ್ವಶನ್ ನೀವೇನಾದರೂ ಕರೆಕ್ಟಾಗಿ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಪಕ್ಕ ಬರುತ್ತದೆ. ಸೊ ಒಂದು ಕ್ವಶನ್ ಬಂದು 2 ಮಾರ್ಕ್ಸ್ ಬರುತ್ತದೆ. 12th ಮೇನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸಸ್. ಸೊ ಇದು ಬಂದು ಒಂದು ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಕೊಟ್ಟಿರ್ತಾರೆ. ಸೊ 3 ಕ್ವಶನಲ್ಲಿ ನಿಮ್ಗೆ ಯಾವುದಾದ್ರೂ 1 ಕ್ವಶನ್ ಆದರೂ ನೀವು ಕರೆಕ್ಟಾಗಿ ಯಾವುದಾದ್ರೂ ಒಂದು ಪೊಯಮ್ದು ಏನಾದರೂ ಪ್ಯಾರಾಗ್ರಾಫ್ ಏನಾದರೂ ಬರೆದ್ರೆ ನಿಮಗೆ ಪಕ್ಕ 4 ಮಾರ್ಕ್ಸ್ ಬಂದೇ ಬರ್ತದೆ. ಸೊ 13ನೇ ಮೇನ್ ಬಂದು ರೈಟ್ ದ ಎಸ್ಸೆ. ಸೊ ಇದು ಬಂದು 3 ಎಸ್ಸೆ ಕೊಟ್ಟಿರ್ತಾರೆ. 3 ಎಸ್ಸೆಯಲ್ಲಿ ನೀವು 1 ಎಸ್ಸೆ ಬರೆದ್ರೂ ಪರವಾಗಿಲ್ಲ, ನಿಮಗೆ 4ರಿಂದ 4 ಮಾರ್ಕ್ಸ್ ಪಕ್ಕ ಬರುತ್ತದೆ. ಸೊ ಲಾಸ್ಟ್ ಮೇನ್ ಬಂದು ಲೆಟರ್ ರೈಟಿಂಗ್. ಸೊ ಇದು ಬಂದು ಒಂದು ಪರ್ಸ್ನಲ್ ಲೆಟರ್ ಕೊಡ್ತಾರೆ, ಒಂದು ಅಫಿಷಿಯಲ್ ಲೆಟರ್ ಕೊಡ್ತಾರೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದಾದರೂ ಕರೆಕ್ಟಾಗಿ ಬರೆದ್ರೆ ನಿಮಗೆ 4ರಿಂದ 5 ಮಾರ್ಕ್ಸ್ ಪಕ್ಕ ಕೊಡ್ತಾರೆ. ಸೊ ಸ್ನೇಹಿತರೆ, ಇಷ್ಟೇ ಈ ವಿಡಿಯೋನ ಇವಾಗಲೇ ಏನು ಮಾಡುತ್ತಿದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.